ಯಾಸದಕ್ಕ ಯಾಸದಕ್ಕ ಈ ಕೆಲಸ ಮಾಡ್ಬಿಟ್ಟು ಓದಲಕ್ಕ ಮಾನ ಬರೋದಿ ಕಳೆದು ಬಿಟ್ಟು ಅಯ್ಯೋ ಅಕ್ಕ ಮುಂಡೆ ಒಂದು ಲಕ್ಷ ಕನಕ ಪೀಚ್ ಕಟ್ಟಿದ್ದು ನಾವು ಕಾಲೇಜಲ್ಲಿ ಓದಕ್ಕೆ ತೊಡ್ಗಾಲ್ ಮುಂಡೆ ಈ ಕೆಲಸ ಮಾಡ್ಬಿಟ್ಟು ಓದಲ್ಲ ಯಾಸದಕ್ಕ ಎರಡು ದಿವಸದಿಂದ ಕಾಯ್ಕೊಂಡು ಕುಂತಿದ್ಲು ಯಾಸದಕ್ಕ ನಮ್ಮ ಮಾನವರ ಮನೆ ನಾನು ಕಳಿಬೇಕು ಅಂತ ಕಾಯ್ಕೊಂಡು ಕುಂತಿಲ್ಲ ಅಕ್ಕ ಅಯ್ಯೋ ಸುಮ್ಮನೆ ಪದ್ಮ ಇನ್ನೇನು ಮಾಡಿಯವ ಇನ್ನೇನು ಮಾಡಿಯೇ ಅವಳುವೇ ಅರ್ಥ ಮಾಡ್ಕೋಬೇಕಾಗಿತ್ತು. ಸುಮ್ಮನಿರು, ಬೇಜಾರು ಮಾಡ್ಕೋಬೇಡ. ಮತ್ತೆ ಬನ್ನಿ ಊಟ ಮಾಡಿ ಬನ್ನಿ. ಎಸದಂಟಿ ಊಟನೇ ಮಾಡಿಲ್ಲ. ಹೋಗು ಹೋಗು ಪದ್ಮ, ಊಟ ಮಾಡೋಕೆ ಪದ್ಮ, ಹೋಗಿ ನೀನು ಹೋಗು. ಅಕ್ಕ ನನ್ನ ಗಂಡುವೆ ನನ್ನ ಮಗನುವೆ ಮೇಕೆ ಎದ್ದಿಲ್ಲ ಕನಕ, ಈ ಕೆಲಸ ಮಾಡ್ಬಿಟ್ಟು ಓದ್ಲಲ್ಲ ಅಂದ್ಬಿಟ್ಟು ಎಸದಕ್ಕ ಈ ಮುಂಡೆಯ ನಾವು ಅವಳು ಹೇಳಿದೆ ಕೇಳಿದ ತಗೊಟ್ಟು. ಅಯ್ಯೋ ನನ್ನ ಮಗಳು ಚೆನ್ನಾಗಿ ಸೋಕೆ ಮಾಡಲಿ ಅಂತ ನಾವು ಸೋಕೆ ಮಾಡಿಸಿದ್ರೆ ನಮ್ಮನ್ನ ಈ ಕೆಲಸ ಮಾಡಿ ಮಾನ ಮರವದಿ ಕಳೆದ್ಬಿಟ್ಟು ಹೊಂಟೋದ್ಲಕ್ಕ ತೊಡಗಲಿ. ನಿಜವಾಗ್ಲೂ ನೆಮ್ಮದಿ ಅನ್ನೋದನ್ನ ನಾನು ತರ್ನಿಲ್ವಲ್ಲ ಎಸದಕ್ಕ. ಸುಮ್ನಿರ್ ಮಗ ತಗಿ ಏನು ಮಾಡಿಯೇ? ಓದ್ಲು ಏನು ಆಳ್ಬಿದ್ದೋಗಿದ್ದಾಳ? ಸುಮ್ನಿರತ್ತಗೆ ಯಾಕಂಗೆ ಬುಡತ್ತಗೆ ನೋಡು. ಹೋಗಿ ಇಷ್ಟ ಆಯ್ತಾ ನೋಡಿ, ಇಲ್ವಾ ಬುಟಾಕಿ ಎಲ್ಲ ತನ್ನ ಜೀವನ ಮಾಡ್ಕೊಂಡು ಇರಲಿ. ಇನ್ನೇನು ಮಾಡಿಯೇ? ಹೇಳೋಷ್ಟೇ ಹೇಳಿದಿರಿ. ನೀನು ಕೂತ್ಕೊಂಡು ಸತ್ತವ್ರ ಮೇಲೆ ಕೂತ್ಕೊಂಡು ಹಂಗೆ ಹತ್ರ ಏನು ಪ್ರಯತ್ನ ಬಿಡು. ಈಗ ನೀನು ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ಮೊದಲೇ ಹುಷಾರಿಲ್ದೋದಳು. ಈಗ ಆಪ್ರೇಷನ್ ಮಾಡಿಸ್ಕೊ ಬಂದಿದ್ದೀಯೇ, ಏನಾದ್ರು ಹೆಚ್ಚು ಕಮ್ಮಿ ಆಯಿತು ರುಬ್ದು ಯಾರವ ಬಣೆ? ಸುಮ್ಮನಿರು. ಏನೋ ಮಾಡಬೇಕಾದ್ದು, ಮಕ್ಕಳನ್ನ ಬೆಳೆಸ್ಬೇಕಾಯ್ತು, ಓದಿಸ್ಬೇಕಾಯ್ತು, ಅದು ನಿಮ್ಮ ಕರ್ತವ್ಯ. ಅದನ್ನ ಉಳಿಸ್ಕೋಬೇಕಾಗಿರೋದು ಯಾರ್ದು? ಅವ್ರದ್ದಲ್ವಾ? ಏನು ಮಾಡಿಯೇ? ಇವತ್ತು ಪ್ರಪಂಚವೇ ಹಂಗದೆ. ಏನು ಆಗಬಾರ್ದು, ಯಾರ ಮನೂ ಆಗಬಾರ್ದಾಗಿಲ್ಲ. ಸುಮ್ಮನಿರು. ಅಯ್ಯೋ ಅಣ್ಣ, ಇಲ್ಲಿ ಗಂಟ ಮಾನ ಬರೋದಿ ಕಳ್ಕೊಂಡಂಗೆ ನಾವು ಮಾಡ್ಕೊಬರ್ತೀವಿ. ನಮ್ಮ ಅಪ್ಪನ ಮನೆ ಆದ್ರೂ ಅಷ್ಟೇ, ನಮ್ಮ ಮನೆ ಇಲ್ಲ ಆದ್ರೂ ಅಷ್ಟೇ ಅಣ್ಣ. ಹಂಗೆ ನಿಮ್ಮ ಕಣ್ಮಟ್ಟಿಗೆ ಹೆಂಗೆ ನಾವು ಜೀವನ ಮಾಡ್ಕೊಂಡು ಬಂದ್ವಣ್ಣ, ಮಾನ ಬರೋದಿಗೆ ಹಂಚ್ಕೊಂಡು ಬಾಳ್ಕೊಂಡು. ನಮ್ಮ ಹೊಟ್ಟೆಲಿ ಹುಡ್ತವೆ ಆ ಕಡೆ ಕಲ್ತ್ಬಿಟ್ಟು ಬಂದಿದ್ಲು ಅಂತಲೇ ಹೆಣ್ಣು ಕೇಳಕ್ಕೆ ಬಂದಿದ್ಲು ಕನಕ. ಬಂದಿದ್ಲು ಮುಂಡೆ, ದರ್ದ್ರ ಮುಂಡೆ, ಕಾಳಿ ಮುಂಡೆ. ಅವಳೆ ಹಣ ಬಿದ್ದೋಗ ಊರಾಗೆಲ್ಲ ಸಾವತ್ತು. ವಯಸ್ಸಾದವರೆಲ್ಲ ಸತ್ರು, ಆ ಮುಂಡೆಗೆ ಇನ್ನೂ ಸಾವು ಬಂದಿಲ್ಲ. ಗುಣ್ಕಲ್ದಂಗೆ ಅವಳೆ ಕನಕ, ಗುಣ್ಕಲ್ದಂಗೆ ಅವಳೆ. ಪಾರಿಂಗ್ ಹೋಗಿ ಮೆಡಿಸನ್ ತಗೊಂಡಳಂತೆ ಕನಕ. ಒಂಚೂರು ಅಲ್ಲಾಡಿದೆ, ಆಗ ಹೆಂಗಿದ್ಲು ಈಗಲೂ ಹಂಗೆ ಅವಳೆ ಕನಕ. ಬಾಳಿ ಮುನ್ನಾಕ ನಾನು ಹಂಗೆ ಒಂದು ಕಡ್ಡಿ ತುಂಡಾದಂಗೆ ಹೇಳಿ ಕಳಿಸ್ದೆ. ನಮ್ಮ ಆಡಕ್ಕಿರ ನಾವು ನಮ್ಗೆ ಇಷ್ಟ ಇಲ್ಲ ಅಂತ ಹಂಗೆ ಹೇಳಿದ್ರು ಅವಳು. ಹಿಂಗೆ ಪ್ಲಾನ್ ಮಾಡಿ ಹಿಂಗೆ ಆರ್ಸ್ಕೊ ಓದ್ಲಕ್ಕ. ಏನಕ್ಕ ಮಾಡೋದು? ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಆ ಕಂಪ್ಲೇಂಟ್ ಬೇಡ, ಏನು ಬೇಡ, ಸತ್ ಕೂಟ ಕನ್ನಡ ಸತ್ ಕೂಟ. ಅವಳು ನಮ್ಮ ಪಾಲ್ಗೆ ಸತ್ತೋದ್ಲು ಅಂತಲೇ ನಾವು ತೀರ್ಮಾನ ಮಾಡ್ಕೊಬಿಟ್ಟಿವಿ. ಇನ್ನು ಯಾಕೆ ಅವಳು ಸುದ್ದಿ ಯಾಕೆ, ಅವಳು ಆದಿ ಯಾಕೆ ಬೇಕು ನಮ್ಗೆ? ಅವಳು ಯಾಕೆ ಬೇಕು ಅವಳು ನಮಗೆ? ಅಲ್ಲಿ ಓಪನ್ ಮುಂಡೆ ಅವಳು ಹೋದ್ಲು. ಅವಳು ಯಾಡ ಬಿದ್ದೋಗ್ಲಿ, ಅವಳು ಯಾಕೆ ಕೊಟ್ಟೋಗ್ಲಿ, ಅವಳು ಸುದ್ದಿನೂ ಬೇಡ ನಮಗೆ. ಈ ಥರ ಮಾನ ಮರೋದಿ ಕಳ್ಬಿಟ್ಟು ಹೋದ್ಮೇಲೆ ಯಾಕಣ ಆಗ್ದದ ಮುನ್ಗಡೆ ಎಲ್ಲ ನಮ್ಮ ಮಾನ ಮರೋದಿ ಕಳ್ಬಿಟ್ಟು ಹೋದ್ಲಲ್ಲ ಅಣ್ಣ ಓಪನ್ ಮುಂಡೆ. ಗೌರ್ಮೆಂಟ್ ಕಾಲೇಜ್ಗೆ ಹೋಗು ಅಂದರೆ ಇಲ್ಲ, ಲಕ್ಷನ ಕಟ್ಟಿ ಚೆನ್ನಾಗಿರೋ ಕಾಲೇಜ್ ಸೇರಿಸಿ ಅಂದ್ಲು. ಸೇರಿಸ್ತಾ ಆ ಪಾರ್ಟಿ ಕಟ್ಸ್ ಮಾಡಿ ಸೇರಿಸ್ಬಿಟ್ಟು ಒಂದು ತಿಂಗಳು ಯಾವಾಗ ಹೋಗಿಲ್ಲ ಕನ್ನಡ. 1 ಲಕ್ಷ ದುಡ್ಡು ನೀರಿಗೆ ಹಾಕ್ದಂಗೆ ಆಯ್ತಲ್ಲಣ್ಣ. ಎಷ್ಟು ಚೆನ್ನಾಗಿ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂದ್ಬಿಟ್ಟು ಗೌರ್ಮೆಂಟ್ ಕೆಲಸದ ಗಂಟು ತೋರಿದ್ರೆ ಪೊರ್ಕಿ ನನ್ನ ಮಗನ ಕೊಟ್ಟು ಓಡೋದ್ಲಕ್ಕ ಎಸದಕ್ಕ. ಈ ಕೆಲಸ ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ಲು ಎಸದಕ್ಕ. ಸುಮ್ಮನಿರ ಪುಣ್ಯ ಎತ್ಕಿತಿ ಅತ್ತಗೆ, ಸುಮ್ಕಿರು. ಮೊದಲೇ ಹುಷಾರಿಲ್ದದಳು ನೀನು, ಹತ್ಕೊಂಡು ಕರ್ಕೊಂಡು ಕುತ್ಕೊಂಡ್ರೆ ಅದದ. ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ. ಏನು ಮಾಡಿಯೇ ಆಳ್ಗರೆವು ಅವು ಗೊತ್ತಾಗಕ್ಕಿಲ್ಲ, ತಿಳುವಳಿಕೆ ಕಮ್ಮಿ. ಇನ್ನೇನು ಮಾಡಿಯವ? ಸುಮ್ಮನಿರು ಆಯ್ತು. ಹೋಗಳ್ತಾನೆ ಈಗ ನೀನು ಬೇಡ ತಾನೆ ಅವಳು ಬುಟ್ ಹಾಕ್ಬಿಟ್ಟು ಹೆಂಗಿರ್ಬೇಕು. ಈಗ ನಿನ್ನ ಮಗ ಸೊಸೆ ನೋಡ್ಕೊಂಡಿರು ನೀನು. ಇನ್ನೇನು ಮಾಡಿಯೇ? ಅವ್ನು ನೋಡು ಪಾಪ, ಅವ್ನು ನೋಡು ನಿನ್ನ ಗಂಡನ. ಏಯ್ ಅಳ್ಬೇಡ ಸುಮ್ಕಿರಮ್ಮಿ, ಅಳ್ಬೇಡ ಸುಮ್ಕಿರೋ. ಬಡ್ಡತ್ತದು ಹೋಗಿ ಹಾಲು ಬಿದ್ದು ಹೋಗ್ಲಿ. ಅಲ್ಲ ಇನ್ಯಾರು ಸಿಗ್ನಿಲ್ವಾ? ಇದ್ರದ್ರ ಬಡ್ಡಿ ಬೇರೆ ಮಾನ ಮುರ್ಬೋದಿದ್ರು ಮನೆಗೆ ಹೋಗೋಳೆ ಅನ್ಬೋಸ್ತಾಳೆ. ಸುಮ್ಕಿರು. ನಾವು ಎಷ್ಟು ಅಯ್ಯೋ ಅಪ್ಪ ಅಂದವು ಅಷ್ಟೆಲ್ಲ ಅನ್ಬೋಸ್ತಾಳೆ. ಸುಮ್ಕಿರಮ್ಮಿ, ಯಾಕೆ ಕಮ್ಮಿಕೊಂಡಿದ್ದಕ್ಕೆ ನೀನು ಯಾಕೆ ಬೇಜಾರು ಮಾಡ್ಕೊಂಡಿಯೇ? ಆ ಬಡ್ಡತ್ತಕ್ಕೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು, ನಾನು ಕಲಿಸ್ತೀನಿ. ಸುಮ್ಕಿರಮ್ಮಿ ನೀನು ಸುಮ್ಕಿರೋ. ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಕೂತ್ಕೊ ಮಗ, ಕೂತ್ಕೋ. ಯಾವ ಕಂಪ್ಲೇಂಟ್ ಕೊಡಕ್ಕೆ ಹೋದಿಯೇ? ಹಂಗೆ ಬಿಟ್ರತನ ಆ ಬಡ್ಡಿ, ಆ ಖಾಲಿ ಬಡ್ಡಿ ಸೇರಿಸಿ ಕೊಡೋದು ಕಂಪ್ಲೇಂಟಾ? ಏನು ಕಂಪ್ಲೇಂಟ್ ಕೊಟ್ಟು? ಈಗ ನಿನ್ನ ಮಗಳಿಗೂ 20 ವರ್ಷ, ಅವ ಇದನ್ನು ಮದುವೆಗೆ ಬಂದದೆ. ಈಗ ಕಾನೂನು ರೀತಿಲಿ ವಯಸ್ಸು ಮೆಜಾರಿಟಿಗೆ ಬಂದಾರಕನೋ. ಪೊಲೀಸರ ಮುಂಗಡೆ ಹೇಳ್ತಾಳೆ ನಿನ್ನ ಮಗಳು ಇಷ್ಟಪಟ್ಟಿದ್ದೋ ಕೇಳ್ದೋ ಇವ್ರು ಒಪ್ನಿಲ್ಲ, ಅದಕ್ಕೆ ನಾನು ಆದಿ ಅಂತ. ಅಲ್ಲೇನು ನಡೆದೋ ನಿಮ್ಮದು? ಏನೋ ವಯಸ್ಸು ಚಿಕ್ಕಾಗಿದ್ರೆ ಹಿಂಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗಾರೆ, ಹಂಗೆ ಮಾಡೋರು ಹಿಂಗೆ ಮಾಡೋರು ಅಂತ ಏನಾದ್ರು ಅನ್ಬೋದಾಗಿತ್ತು. ಮೆಜಾರಿಟಿಗೆ ಬಂದಾರೆ ಇಬ್ಬರು, ಅಲ್ಲಿ ಏನು ನಡೆಯಕ್ಕಿಲ್ಲ. ಸುಮ್ಮನೆ ಇದ್ರೆ ಒಳ್ಳೇದು. ಹಾಸ್ಕೊಬಿಡ್ತೀನಿ, ಸೈನ್ ಹಾಕಿಸ್ಕೊಬಿಡ್ತೀನಿ. ಕಾರಣ ನಾಳೆ ದಿವ್ಸಕ್ಕೂ ನನ್ನ ಆಸ್ತಿ ಬದುಕಿದ ಮೇಲೆ ಯಾವ್ದ್ರ ಮೇಲೂ ಅವಳದು ಒಂಚೂರು ಅಧಿಕಾರ ಇರ್ಬಾರ್ದು. ಎಲ್ಲನೂ ಬರ್ಸ್ಕೊಬಿಡ್ತೀನಿ. ಯಾವ ಆಸ್ತಿ ಬದುಕು ಬಂದವಳು ಅವಳೇ ಬೇಕಾದಂಗೆ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಳ್ಳೋ. ಸುಮ್ಕಿರೋ ಮರೆಯ ಏನು ಕಮ್ಮಿ ಆಗಿದೆ ಅದು? ಏನು ಕಮ್ಮಿ ಆಗಿಲ್ಲ, ಸುಮ್ಕಿರು. ನೋಡು, ಹಣೆ ಬಾರಿತ್ತು, ಹಣೆ ಬಾರ್ ಕೊನೆ ಯಾರು? ಈಗ ನಿಮ್ಗೆ ಇಷ್ಟ ಆಯ್ತಾ? ಹೋಗಿ ಕರೀರಿ, ಬಾউನ್ಸ್ಕೊಳ್ಳಿ. ಇಲ್ವಾ ನಿಮ್ಗೆ ಇಷ್ಟ ಇಲ್ವಾ? ಬೇಡ ಅಂತ ಬಿಟ್ಟಾಕಿ. ಅವಳು ಇನ್ನೂ ನಮ್ಮ ಸಹಾಯ ಗಂಟ್ಲು ನಮ್ಮ ಮನೆ ಒಳಗೆ ಕಾಲ ಹಾಕ್ಬಿಟ್ಟು ಕಾಲು ಕತ್ತರಿಸ್ಬಿಡ್ತೀನಿ ಬಡತದ್ದನ್ನ. ಅಣ್ಣೋ, ಈಗ ನಾನು ನೋಡಿದ ಹುಡುಗ ಗೌರ್ಮೆಂಟ್ ಕೆಲಸ,
ಮನೆ ನೋಡ್ಬೇಕಾಗಿತ್ತು ನೀನು ಏನು ಅಂದಿಯೋ ಓಸಿ ಚೆನ್ನಾಗಿತ್ತಿಲ್ಲ ಕಣ ಆಸ್ತಿ ಬದುಕು ಬೇಕಾದಂಗಿತ್ತು ಒಬ್ಬ ಮಗ ಹಿಂದಿಲ್ಲ ಮುಂದಿಲ್ಲ ಯಾವ ಥರ ಇರ್ಬೋದಾಗಿತ್ತು ಗೊತ್ತಾ ಈ ಬಡ್ಡಿರೋದು ಅಲ್ಲ ನಮ್ಗೆ ಹಿಂಗೆ ನೇಮ್ ಔಟು ಹೋಯ್ತಲ್ಲ ಒಳ್ಳೆದದ ಅನ್ನೋದಕ್ಕೆ ನನ್ನ ಮಗಳು ಅಂತ ನಾನು ಭಾಳ ನಂಬಿದೆ ಕಾರಣ ಆದರೆ ಈ ಕೆಲಸ ಮಾಡ್ತದೆ ಅಂತ ನಾನು ಕನ್ಸಲು ಮಾಡಿತಿಲ್ಲ ಕಾರಣ ಅಷ್ಟೇ ಬೇಜಾರು ಮಾಡ್ಬಿಡ್ತು. ಸುಮ್ಮನಿರ್ ಮಗ ಇನ್ನೇನು ಮಾಡಿ ಮಗ ಇನ್ನೇನು ಮಾಡಿ ಅದನ್ನೇ ಇನ್ನು ಯತ್ನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿ ಅನ್ನದ ಹೋಗ್ಬೇಡ್ದಾಗಿತ್ತು ತಪ್ಪು ಮಾಡದೆ ತಪ್ಪು ಅದು ಯಾರೇ ಆಗಲಿ ತಪ್ಪೇ ಏನು ಮಾಡಿಯಪ್ಪ ಏನು ಮಾಡಿಯೇ ಸುಮ್ಮನಿರ ಆಯಿತು ಧೈರ್ಯ ತನ್ಕೋ ಅಯ್ಯೋ ಹಿಂಗೆ ಕೆಲಸ ಮಾಡ್ಬಿಟ್ಟೋಯ್ತಲ್ಲ ನಾವು ಹಂಗೆ ಕಾಣೋಕ್ಕಿಲ್ಲ ಕಣ್ಮಗ ಒಟ್ಟಿಗೆ ನಮ್ಮ ಕಾಣ್ ಮಾಡಿಗೆ ನಾವು ಅದನ್ನೇ ಹೇಳವು ಪದ್ಮನ ಐಕ್ಳು ಹೆಣ್ಣಾಗ್ಲಿ ಗಂಡಾಗ್ಲಿ ಮಾತ್ರ ಭಾಳ ಒಳ್ಳೆ ಐಕ್ಳು ನಾನು ಎಷ್ಟೋ ಕೇಳ್ಬೇಕಂತ ನಿಜ ಹೇಳೋಣ ನಾನು ಸುಳ್ಳು ಹೇಳಕ್ಕಿಲ್ಲ ಅವ್ರ ಕೂಡಲೇ ಹೇಳಿನಿ ಇದ್ರೆ ಪದ್ಮನ ಮಕ್ಳು ನಂಗೆ ಇರಬೇಕು ಅಂತ. ಯಾಕೋ ಹಂಗೆ ಇತ್ತು ನಾನು ಕಾಲೇಜ್ಗೆ ಮೀಟಿಂಗು ಪಾಟಿಂಗ್ ಅಂತ ಹೋದ್ರೆ ಈ PUC ಇದ್ದಾಗ ಒಸಿ ಅಲ್ಲ ಮಾಸ್ಟ್ರುಗಳು ಹೋಗ್ಲರು ಭಾಳ ಒಳ್ಳೆ ಹುಡುಗಿ ನಮ್ಮ ಕಾಲೇಜ್ಗೆ ಏನು ಹುಡುಗಿದು ಬೇರೆ ಮಕ್ಕಳು ಪ್ರೀತಿ ಪ್ರೇಮ ಅಂದ್ಕೊಂಡು ಹೋಗಿ ಇದ್ದಾಯ್ತವೆ ಈ ಹೆಣ್ಣು ಮಾತ್ರ ಭಾಳ ಚೆನ್ನಾಗಿ ಹುಡುಗಿ ಭಾಳ ಚೆನ್ನಾಗದೆ ಭಾಳ ನಡವಳಿಕೆ ಸರಿ ತಿರುದು ಅನ್ಕೊ ಖುಷಿ ಪಡೋರು ಆ ಬಡ್ಡಿ ಅದು ಯಾವಾಗ ತಲೆ ಕೆಡ್ಸೋದ ಕನಕ ಆ ಹೆಣ್ಣ ಒಂಚೂರು ಸುಳಿ ಗೊತ್ತಾಗ್ಬಿಟ್ಟಿದ್ರು ನಿಜವಾಗ್ಲೂ ಕಾಲ ಕತ್ತರಿಸ್ಕೊಡ್ಸ್ಬಿಡೋನು ಸಾಯಗಟ್ಟೆ ಇಟ್ಟು ಹಾಕೋದಾಗ್ಲಿ ಆಮೇಲೆ ಅವತ್ತು ಬಾಯ್ಬಿಟ್ಟ ಕೇಳಿದ್ಲು ಎಲ್ಲಿಗೂ ಕಳಿಸ್ದಾಗ ನಾವು ಯಾವಾಗ ರೂಮ್ ಒಳಗೆ ಇಸ್ಕೊಬಿಟ್ಟು ಅದು ಯಾವ ಮೈ ಫೋನ್ ಕಿತ್ಕೊಂಡಿದ್ದ ಕನ್ನಡ ಅದು ಯಾವ ಮೈದಲ್ಲಿ ಫೋನ್ ಮಾಡಿದ್ಲು ಅದು ಯಾವ ಮೈದಲ್ಲಿ ಓದ್ಲು ಒಂದು ಗೊತ್ತಾಗ್ಲಿಲ್ಲ ಕನ್ನಡ ಹಿಂಗಣ ಮಕ್ಳು ಬುದ್ಧಿ ಕಲಿಯೋದು ಹಿಂಗಣ ಹೇಳೋಣ ನೀನೇ ನಿಜವಾಗ್ಲೂ ಬೇಡ ಥೂ ಹೋಗು ಇವತ್ತಿನ ಕಾಲದಲ್ಲಿ ಮಕ್ಕಳು ನಂಬೋದು ಭಾಳ ಕಷ್ಟ ಆಗತ್ತೆ ನಮ್ಮ ಹೊಟ್ಟೆ ಹುಟ್ಟು ಮಕ್ಕಳು ನಮಗೆ ನ್ಯಾಯ ಮಾಡ್ತವೆ ಅಂದರೆ ಇನ್ಯಾರನ್ನ ನಂಬೋದು ಯೋ ಬಿಡು ಮಗ ಆಯಿತು ನೀನೇನು ಮಾಡಿಯೇ ನೋಡು ನೀನು ಇರ್ತೀನಿ ಊಟ ಮಾಡಿಲ್ವಂತೆ ಈಗ ಆಫೀಸರಾಗಿ ಹೊಸ ದಿವಸ ಆಗದೆ ಹೋಗು ನೀನು ಯತ್ನೆ ಮಾಡ್ಕೊಂಡು ನೀನೊಂದು ಮೂಲೆಯಲ್ಲಿ ಅವಳೊಂದು ಮೂಲೆಯಲ್ಲಿ ಕುತ್ಕೊಂಡ್ರೆ ಆದದ ಅದೇನಾದದ ಆಗಲಿ ಹೋಗು ತಲೆಗೆಡ್ಸ್ಕೊಬೇಡ ಅನ್ಬೋಸ್ಲಂತೆ ಅಮ್ಮ ಏನೇ ಮಡಗಿದ್ರು ಆಸ್ತಿ ಬದುಕು ಬೇಕಾದಂಗೆ ಅದೇ ಅವಳೊಂಥರ ನಿಯತಿಲ್ಲ ಅವಳು ಥರ ಯಾವಾಗ ಹೆಂಗಾಯ್ತಾಳೆ ಅಂತ ಹೇಳೋಕ್ಕಾಗಿಲ್ಲ ಏನಾರು ಅನ್ಬೋಸ್ಕೊಳ್ಳಿ ಬಿಡು ಹೇಳ್ತೀನಿ ಏನೋ ಕೇಳು ಈ ನನ್ನ ಮಟ್ಟಿ ಮುಂಡೆಗಾದರೂ ಅಷ್ಟೇ ಹೇಳ್ತಾರೆ ನಾನು ಇರಲಿ ಸಾಯಲಿ ನಾನು ಸಾಯ ಗಂಟ್ಲುವೆ ಯಾವ ಕಾಲಕ್ಕೂ ಅವಳು ನಮ್ಮ ಮನೆಯೊಳಗೆ ಕಾಲು ಹಾಕಂಗಿಲ್ಲ ಇದೇ ಕಂಡೀಷನ್ ನಂದು. ಆ ಮುಂಡೆಯ ನಾನು ಕೊಡಣ ಮುಂಡೆಯ ದರ್ದ್ರ ಮುಂಡೆಯ ನಾನು ಕೊಡಣ ನಾನು ಸಾಯ ಗಂಟು ಅವಳು ಮಾಕ ನೋಡಕ್ಕಿಲ್ಲ ಲೋಪರ್ ಮುಂಡೆ ಮಾಕವ ಈ ಥರ ಮಾಡ್ತಾಳೆ ಅನ್ಕೊಂಡಿತಿಲ್ಲ ಅವ್ವ ನಮ್ಮ ಮನೇನೆ ಹಾಳು ಮಾಡಿ ಗುಡ್ಸಿ ಗುಂಡಾಂತರ ಮಾಡ್ಬಿಟ್ಟು ಹೊಂಟೋದ್ಲಲ್ಲವ ಮನಾಳಿ ಎಂಥ ಮನಾಳಿ ಅವ ಇವಳು ತೊಡಗಲ್ ಮುಂಡೆ ಎಂಥ ಕೆಲಸ ಮಾಡಬೇಕು ಇಂಥ ಕೆಲಸ ಮಾಡಬೇಕು ಅಂತ ಎಷ್ಟು ದಿವಸ ಹಾಕಿ ಕೂತಿದ್ಲು ಅವ್ವ ದೇವ್ರೆ ಭಗವಂತ ನಮ್ಗೆ ಬಂದು ಕಷ್ಟವ ಆ ಮುಂಡೆ ಕಾಳಿ ಕೈಕಾಲು ಮುರಿದೋಗ ಅವಳು ಏನವ ನಾ ಹೇಳ್ದಾಡ್ಕೊಂಡು ತಿನ್ನ ಆ ಮುಂಡೆಗೆ ಕರಿಲಾಗ್ರ ಕಚ್ಚ ಕತ್ತೆ ಮುಂಡೆ ಅದು ಯಾವ ದೇವ್ರಿಗೆ ಮಾಡ್ಸ್ಕೊಬಂದ್ಲು ತೊಡಗಲ್ ಮುಂಡೆ ನಮ್ಮ ಮನೆಯೊಳಗೆ ಯಾವ ದೇವ್ರಿಗೆ ಮಾಡ್ಸ್ಕೊಬಂದ್ಲು ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ ಬಾಲಿ ಅಲ್ಲ ಅಂತ ಬರಲಿಲ್ಲ ಹಂಗೂ ನನ್ನ ತಲೆಯಲ್ಲಿ ಕೆಡಿಸ್ಬಿಟ್ಟಿದ್ಲು ನಾನು ಹೆಂಗದ್ದೆ ಕನಕ ಎಸ್ದಕ್ಕ ಆಡೆ ಬಿಡೋದ ಬುಡಿ ಅಂದೆ ಅದು ಯಾವ ದೇವ್ರಿಗೆ ಮಾಡ್ಸ್ಕೊಬಂದಿದ್ದೆ ತೊಡಗಲ್ ಮುಂಡೆ ಬೇಡ ಅನ್ನಕ್ಕೆ ಬಾಯ್ ಬಂದಿಲ್ಲ ಇವ್ರು ಮಾತ್ರ ಕಂಡೀಷನಾಗಿ ಬೇಡ ಅಂತಂದ್ರು ಯಾವಾಗ ಇವ್ರು ಬೇಡ ಅಂದರು ಫೋನಲ್ಲಿ ಹೆಂಗೋ ನಾವು ಕಿತ್ಕೊಂಡಿದ್ದ ಫೋನ್ ಅದು ಯಾವ ಫೋನ್ ಮಡಿಕೊಂಡಿದ್ಲೋ ಕಾಣ್ದಂಗೆ ಫೋನ್ ಮಾಡಿದವಳು ಹೋಗಳೀಗ ತೊಡಗಲ್ ಮುಂಡೆ ಸುಮ್ಕಿ ಪದ್ಮಾತಾಗಿ ಕರೆಗೇರ್ಸ್ಕೊಬೇಡ ಹೋಗು ಊಟಕ್ಕೆ ಕೊಡೋಗಿ ಮತ್ತೆ ನಿಮ್ಮ ಮಾವನಿಗೂ ಮತ್ತೆ ಮಾವ ಬನ್ನಿ ಕೈ ತೊಳ್ಕೊಳ್ಳಿ ಊಟ ಮಾಡಿವ್ರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.